ಪ್ರಕರಣ ಕೇಂದ್ರಕ್ಕೆ ತಲುಪಿದೆ ಅಂತ ಗೊತ್ತಾಯ್ತು. ದೇವವ್ರತ, ಯಾವ ಪ್ರಕರಣವೂ ಕೇಂದ್ರಕ್ಕೆ ಬರಬೇಕು. ಆದ್ರೆ ಸದ್ಯಕ್ಕೆ ಕೇಂದ್ರಕ್ಕೆ ದೊಡ್ಡ ಪ್ರಕರಣ ಅಂದ್ರೆ ಹೆಣ್ಣಿನ ಪ್ರಕರಣವೇ. ಯಾಕೆ? ಎಲ್ಲರನ್ನೂ ಹೊತ್ತ ಈ ವಸುಂಧರ ಅದೇ ಒಂದು ದೊಡ್ಡ ಪ್ರಕರಣ ಆಗಿದೆ. ಆದ್ರೂ ನನಗೊಂದು ಸಮಾಧಾನ ಇದೆ. ಏನು? ಕೇಂದ್ರದಲ್ಲಿರುವ ನನ್ನ ಗುರುಗಳು ಬರೇ ನರನಲ್ಲ, ನರೇಂದ್ರ ಎನ್ನುವ ಭರವಸೆ. ದೇವವ್ರತ, ಗುರುಗಳು ಬರಬೇಕಂದು, ಆದ್ರೆ ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಾಡಿದಾಗ ಗುರುಗಳಿಗೆ ಒಂದು ಆಹ್ವಾನ ಕೊಡಬೇಕು ಎನ್ನುವುದನ್ನು ಮರಿಬಾರದು. ಹೌದು ಗುರುದೇವ, ನಡೆದ ವಿಚಾರವನ್ನು ಸವಿಸ್ತಾರವಾಗಿ ಸನ್ನಿಧಿಯಲ್ಲಿ ಹೇಳುತ್ತೇನೆ. ಯಾಕೆಂದ್ರೆ ನನ್ನ ಪಾಲಿಗೆ ತಾವು ಉಚ್ಚ ನ್ಯಾಯಾಲಯ ಇದ್ದ ಹಾಗೆ ನನ್ನನ್ನು ಪ್ರಶ್ನಿಸುವ ಅಧಿಕಾರ ನಿಮಗೂ ಹೊರತು ಮತ್ಯಾರಿಗಿದೆ? ಪರಸೋಲೇಖನಗಳ ಸಕಲ ರಾಯರಿಗೆ ಕರಿಪುರದಲ್ಲಿ ಭೀಷ್ಮಗರಿಯದ ಹಾಗೆ ಎಂದು ಪ್ರತಾಪಸೇನ ತನ್ನ ಮಂತ್ರಿಯಲ್ಲಿ ಹೇಳಿದ್ದನ್ನ ಬೇಗುಚರದಿಂದ ತಿಳಿದು ಹಸ್ತಿನಾವತಿಗೊಬ್ಬ ಪ್ರತಿಸ್ಪರ್ಧೆಯನ್ನು ಸೃಷ್ಟಿಸುತ್ತಾ ಇದ್ದಾನೆ ಎಂದು ರಾಜಕೀಯವಾಗಿ ಭಾವಿಸಿದ ನಾನು ಅಲ್ಲಿಯವರೆಗೆ ಹೋಗಿ ಹೆಣ್ಣು ಮಕ್ಕಳನ್ನ ವಶಪಡಿಸಿಕೊಂಡೆ. ಆಮೇಲೆ ಕೌಟುಂಬಿಕವಾಗಿ ಯೋಚಿಸಿ ಆ 3 ಹೆಣ್ಣು ಮಕ್ಕಳನ್ನ ಕರೆತಂದು ತಮ್ಮನಿಗೆ ಮದುವೆ ಮಾಡಿಸಬೇಕು ಎಂದು ಕೇಳಿದೆ. ಹೆಣ್ಣು ಮಕ್ಕಳಲ್ಲಿ ನನ್ನ ತಮ್ಮನನ್ನ ಮದುವೆಯಾಗುವುದಕ್ಕೆ ನಿಮಗೆ ಒಪ್ಪಿಗೆ ಇದೆಯೋ ಎಂದು. ಅದಕ್ಕೆ ಅವರು ಹೇಳಿದ್ದೇನು, ಅಂಬಿಕೆ ಅಂಬಾಲಿಕೆ ಒಪ್ಪಿದರು, ಅಂಬೆ ತಾನು ಸಾಲ್ವನಲ್ಲಿ ಅನುರಕ್ತೆ ಅಂತ ಹೇಳಿದರು. ವಶಪಡಿಸಿಕೊಳ್ಳುವಾಗ ಗ್ರಹಿಸಲಿಲ್ಲ ಅಂತ ಆಕ್ಷೇಪ ಮಾಡಿದ್ರು. ಗುರುದೇವ, ತಪ್ಪು ಭಾವಿಸಬಾರದು. ಮಾರಾಟಕ್ಕಿದ್ದ 3 ತೆಂಗಿನಕಾಯಿಯಲ್ಲಿ ಒಂದಕ್ಕೆ ಯಾರಾದರೂ ಮುಂಗಡ ಕೊಟ್ಟರೆ ಆ ಕಾಯಿಯಲ್ಲಿ ತೆಗೆದಿಡಬೇಡುವ. ಹಾಗೆಯೇ ಈ ಅಂಬಿಕೆ ಅಂಬಾಲಿಕೆಯಲ್ಲಿ ಒಬ್ಬಾಕೆ ಮತ್ತೊಬ್ಬಳಿಗೆ ಮಾತು ಕೊಟ್ಟಿದ್ದಾಳೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಕರೆತಂದೆ. ತಂದದ್ದು ತಮ್ಮನಿಗಾಗಿ, ಕಳುಹಿ ಕೊಟ್ಟದ್ದು ಸಾಲ್ವನಿಗಾಗಿ. ಒಂದು ತಪ್ಪು ಮಾಡಿಬಿಟ್ಟೆ. ಅಂದ್ರೆ ನೀನು ಅದು ಮಾಡಿ ತಪ್ಪಲ್ಲ, ಈಗ ಉತ್ತರ ಕೊಡುವಾಗ ಮಾಡಿದ ತಮ್ಮನಿಗೆ ಅಂತ ನೀನು 3 ರಾಜಕುಮಾರಿಯರನ್ನು ಕರ್ಕೊಂಡು ಬಂದಿ. ಹೌದು, ತೆಂಗಿನಕಾಯಿಯನ್ನು ಒಬ್ಬ ಮಾರಾಟ ಮಾಡುವವ ಒಂದು ಕಾಯಿಗೆ ಮುಂಗಡವಾಗಿದೆ ಅಂತ ಅಂದ್ರೆ ಅದನ್ನ ಪ್ರತ್ಯೇಕವಾಗಿ ತೆಗೆದಿಡಬೇಕು. ಅದ್ರ ವ್ಯಾಪಾರ ಮಾಡುವವರಿಗೆ ಗೊತ್ತಿರಬೇಕಾಗಬೇಕು. ವ್ಯಾಪಾರ ಮಾಡುವವರಿಗೆ ಅದು ಮಾರಾಟ ಆಗಿದೆ ಅಂತ ಗೊತ್ತಿಲ್ಲದೆ ಇದ್ದಾಗ 3 ಒಬ್ಬ ತನ್ನ ಚೀಲಕ್ಕೆ ತುಂಬಿಸಿಕೊಂಡು ಬಂದ್ರೆ ಆಗ ಅದು ವ್ಯಾಪಾರಿ. ಆದ್ರೆ ಅದು ಒಬ್ಬ ಯೋಚನೆ ಮಾಡಬೇಕು. 2 ತೆಂಗಿನಕಾಯಿಯನ್ನು ಮನೆ ಅಡಿಗೆಗೆ ಬಳಸಿ 1 ತೆಂಗಿನಕಾಯಿ ಸರಿ ಇಲ್ಲ ಅಂತ ಒಬ್ಬ ಬೀದಿಗೆ ಎಸೆದ್ರೆ ಅವರಂತಹ ಒಬ್ಬ ಗ್ರಾಹಕ ನಿಜವಾಗಿ ಶಿಕ್ಷೆಗೆ ಯೋಗ್ಯ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಇನ್ನೊಬ್ಬರ ಪೂಜೆಗೂ ಅದು ವಿನಿಯೋಗ ಆಗಲಿಲ್ಲ, ಇನ್ನೊಬ್ಬರ ಅಡಿಗೆ ಮನೆಗೂ ಅದು ಹೋಗಲಿಲ್ಲ,
ಬೇಡ, ತೆಂಗಿನ ಮರದ ಹತ್ತಿರ ಅದು ಉಳಿತದ್ದು. ಅಲ್ಲೇ ಬಿಟ್ಟಿದ್ರೆ ಅಲ್ಲಿ ಒಂದು ಮರ ಹುಟ್ಟುವುದಕ್ಕಾಗುವ ಅವಕಾಶ ಆಗ್ತಿತ್ತು. ಒಬ್ಬರವೇ ಆಗ್ತಿತ್ತು. ಬರವಲ್ಲ, ಅದು ಮರ ಆಗ್ತಿತ್ತು. ಆದ್ರಿಂದ ಮರ 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 ಅದು ನನಗೆ ಮರವೇ ಅರ್ಥ ಹೋದದ್ದು. ಇರ್ಲಿ, ತಮ್ಮನಿಗಾದರೂ ಪರನಾರಿಯ ಹೆಮ್ಮೆಯೋಡು ಕರ ಬಿಡಿ. ನಿನ್ನ ಉದ್ದೇಶ ತಪ್ಪು ಅಂತ ಹೇಳುವುದು. ಉದ್ದೇಶ ಸರಿ, ಆದರೆ ಗುರಿ ಸರಿಯಾಗಿದ್ದರೂ ದಾರಿ ಸರಿಯಾಗಿರ್ಬೇಕು. ಗುರಿ ಎಲ್ಲರಿಗೂ ಪ್ರಧಾನ, ಆದರೆ ದಾರಿ ನಿನ್ನಂತಹ ಒಬ್ಬ ಹೊಣೆಗಾರ ವ್ಯಕ್ತಿಗೆ ಪ್ರಧಾನ. ಯಾಕೆಂದ್ರೆ ಲೋಕನಾಯಕನ ಚರ್ಯೆಯನ್ನು ಪ್ರತಿಯೊಬ್ಬರು ಗಮನಿಸುತ್ತಾರೆ, ಪ್ರತಿಯೊಬ್ಬರು ಅವರ ನಡನುಡಿಯನ್ನು ಗಮನಿಸುತ್ತಾರೆ, ಅನುಕರಣೆ ಮಾಡುತ್ತಾರೆ. ಅವನ ಉದ್ದೇಶವನ್ನು ಅನುಕರಣೆ ಮಾಡುವುದಿಲ್ಲ. ರಾಮನ ಉದ್ದೇಶ ಏನಿತ್ತು ಅದು ಅನುಕರಣೀಯ ಅಲ್ಲ. ರಾಮನ ಚರಿತ್ರೆ ಏನಿದೆ ಅದು ಅನುಕರಣೀಯ. ಈ ಯುಗಕ್ಕೆ ನೀನು ರಾಮ ಆಗಬೇಕು ಅಂತ ಹೇಳಿ ಈ ಯುಗಕ್ಕೆ ನೀನು ರಾಮ ಆಗಬೇಕು ಅಂತ ಹೇಳಿ ಈ ರಾಮ ನಿನ್ನನ್ನು ಬೆಳೆಸಿದಾಗ ಇಷ್ಟು ಹೆಮ್ಮೆ ಬರಬಹುದಾ? ಹೆಮ್ಮೆ ಬಂತು. ಹೋದೆ, ವಿಕ್ರಮ ಬಲವನ್ನು ನಿಯಂತ್ರಣ ಮಾಡಿದೆ. 3 ರಾಜಕುಮಾರಿಯರು ರಥವನ್ನ ಏರಿ ಅಂತ ಹೇಳಿದೆ. ಅವರನ್ನು ಏರಿಸಿಕೊಂಡೇ ಇರುವ ಶ್ರುತಿ ಏರಿಸಿದ್ದು ಹೋಗ್ತಿ. ಒಳ್ಳೆಯದ ಶ್ರುತಿ ಯಾರ ಒಳಗಿರ್ತದೆಯೋ ಅವರಿಗೆ ಅದು ಏನು ಶ್ರುತಿ ಆದ್ರೂ ಒಂದೇ, ಇಡೀ ಶ್ರುತಿ ಆದ್ರೂ ಒಂದು ಶ್ರುತಿಯೇ. ಅಂದ್ರೆ ಸರ್ವ ಜನರ ಕರ್ಣಗಳಿಗೆ ನಿನ್ನ ನಿಜವಾದ ಆಘೋಷ ಶ್ರುತಿಯಾಗಿ ತಲುಪಬೇಕಿತ್ತು. ತಮ್ಮನಿಗಾಗಿ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ನೀನು ಹೇಳಿದ್ರೆ ಪ್ರಸಂಗ ಇಷ್ಟು ಉದ್ದ ಆಗ್ತಿರ್ಲಿಲ್ಲ. ಈಗ ಬೇಗ ಮುಗಿಸಬೇಕು ಅಂದ್ರೆ ಆಗುದಿಲ್ಲ. ಪ್ರಸಂಗ ಉದ್ದ ಆಗತ್ತೆ ಹೇಗೆ? ನೀನು ಅಲ್ಲಿ ಒಂದು ಮಾತನ್ನು ಮರೆತಿದ್ದಿಲ್ಲ. ಹೆಮ್ಮೆಯೋಳ ಕರ ಬಿಡಿದು ತಂದೆ. ಸತ್ಯ ಹೇಳ್ತೇನೆ, ನನಗೆ ಒಂದು ತಡ ಆದ್ರೂ ಬೇಸರ ಆಗ್ತಿತ್ತು. ಇದು ಬೇಗ ಮುಗಿದ್ರೆ ಬೇಸರ ಆಗ್ತದೆ. ನಮ್ಮ ಜೊತೆಗೆ ಬಂದ ಈ ಋಷಿ ಮುನಿಗಳೆಲ್ಲ ಈ ಒಳ್ಳೆ ಕಾರ್ಯಕ್ರಮ ನೋಡಿಕೊಂಡು ಕೇಳ್ಕೊಂಡೇ ಹೋಗ್ಬೇಕು ಅಂತ ಕೊಡ್ತವ್ರವರು. ನೀನು ತಟಸ್ಥ ಪ್ರೇಕ್ಷಕರು ಅಂತ ಅವರನ್ನ ಉದಾಸೀನವಾಗಿ ಭಾವಿಸಬೇಡ. ಯಾಕೆಂದ್ರೆ ಋಷಿಗಳ ಆರ್ಷ ಹೃದಯ ಉಳ್ಳ ಒಂದು ಪ್ರೇಕ್ಷಕ ಸಮುದಾಯ, ನಿರೀಕ್ಷಕ ಸಮುದಾಯ. ಭೂಮಿಯ ಮೇಲೂ ಉಂಟು, ಭೂಮಿಯ ಮೇಲೂ ಯಾಕೆ ಭೂಮಿಯ ಮೇಲಿನ ವ್ಯವಹಾರ ಅಂತ ಆದ್ರೂ 3 ಲೋಕಗಳು ಸಾಕ್ಷಿಯಾಗಿರುವ ವ್ಯವಹಾರ. ಆದ್ದರಿಂದ ಹೇಳೋದು, ನೀನು ಎಲ್ಲ ತಪ್ಪು ಮಾಡಿದೆ ಅಂತಂದ್ರೆ ತಂದು ತೊರೆದ ಕಾರಣ ಏನು ಅಂತ ಕೇಳಿದೆ. ತೊರೆಯುವುದಕ್ಕೆ ಅವಳು ಪರನಾರಿ, ಆದ್ದರಿಂದ ಅವಳನ್ನು ಇಟ್ಕೊಳ್ಳಿಕ್ಕೆ ಆಗ್ತದೆಯೋ? ಸಾಲ್ವನಿಗೆ ಮನೋದತ್ತ ವಾಗ್ದತ್ತ ಅಂತ ಆದ ಮೇಲೆ ಹಸ್ತಿನಾವತಿಯ ಅರಮನೆಯಲ್ಲಿ ಅರಗಣಿಗೆಯೂ ಅವಳು ಇರಬಾರದು. ನೀವು ಯೋಚನೆ ಮಾಡ್ತದ್ದು ಸರಿ. ಈಗೇನಾಯ್ತು? ಅವಳು ಭೀಷ್ಮನ ಹೆಣ್ಣು ಎನ್ನುವ ಕಾರಣಕ್ಕೆ ಸಾಲ್ವ ಪ್ರತಿಭಟಿಸಿದರೂ ಹಿತಪ್ಪದ. ಉಳಿದ ರಾಜ ಮಹಾರಾಜರು ಕಣ್ಣೆತ್ತಿ ನೋಡ್ಲಿಲ್ಲ. ಯಾಕೆ? ಅವಳು ಭೀಷ್ಮನ ಹೆಣ್ಣು ಅಂತ. ಈಗ ನೀನು ಬಿಟ್ಟನೇರು ಅವಳು ಭೀಷ್ಮನ ಹೆಣ್ಣು ಅಂತ ಜನ ಹೇಳ್ತಾರೆ. ಭೀಷ್ಮನ ಬಿಟ್ಟಿದ್ದಾರೆ ಅಂತ ಆದ್ರೆ ಈಗ ಅವಳ ಪರಿಸ್ಥಿತಿ ಏನಾಗಿದೆ ನೋಡಿ. ಬಟ್ಟೆಗೆ ಹಿಟ್ಟಿಲ್ಲ, ತಲೆಗೆ ಎಣ್ಣೆ ಇಲ್ಲ, ಮೈ ಮುಚ್ಚುವುದಕ್ಕೆ ಬಟ್ಟೆ ಇಲ್ಲ, ಆಶ್ರಯ ಇಲ್ಲ. ಸ್ವತಃ ಹಡೆದ ತಂದೆಯೂ ಅವಳನ್ನು ಕರೆದು ಸ್ವಾಗತ ಮಾಡುವುದಿಲ್ಲ ಅಂತ ಆದ್ರೆ ಅಂಬಾ ಎಂಬುದು ತಾಯ್ತನವನ್ನ ಬೀದಿಯ ಪಕ್ಕದಲ್ಲಿ ಚೆಲ್ಬಿಟ್ಟಿಯಲ್ಲ. ಇದು ಹೇಗೆ ಸರಿ? ಯೋಚನೆ ಮಾಡಿ. ಆದ್ರಿಂದ ನಾವು ದಿವ್ಯವಾದ ದೃಷ್ಟಿಯಿಂದ ನೋಡಿದ್ದೇವೆ. ಸತ್ಯವಂತಳಾಗಿ ಅಂದ್ರೆ ಚಾರಿತ್ರಿಕವಾಗಿ ಶುದ್ಧ ಆಗಿದ್ದಾರೆ. ಯಾರ ಬಗ್ಗೆ ಶೀಲದ ಶಂಕೆ ಹುಟ್ಟುತ್ತದೆಯೋ, ಶೀಲದ ಬಗ್ಗೆ ಆಕ್ಷೇಪ ಬರ್ತದೆಯೋ ಅವರು ಅಂತರಂಗದಲ್ಲಿ ಶುದ್ಧ ಆಗಿರ್ತಾರೆ ಎನ್ನುವುದಕ್ಕೆ ರಾಮನಂತೆ ಈ ಅಂಬೆಯು ಸಾಕ್ಷಿ, ಸೀತೆಯಂತೆ ಈ ಅಂಬೆಯು ಸಾಕ್ಷಿ. ನಾವು ದಿವ್ಯ ದೃಷ್ಟಿಯಿಂದ ನೋಡಿದ್ದೇವೆ. ಸತ್ಯವಂತರಾಗಿದ್ದಾರೆ. ಇಂತಹ ಸತ್ಯವನ್ನು ಹಂಚಿಕೊಂಡು ತಾಯ್ತನದ ಕನಸನ್ನು ಕಾಡುವ ಹೆಣ್ಣು ಮಕ್ಕಳ ಹೆಜ್ಜೆ ಇತ್ತು. ನೀನು ವಿಕ್ರಮ ತೋರಿಸಿದ್ರೆ ಕಾಶಿ ರಾಜ್ಯದಲ್ಲಿ ನಡೆದ ಪಣ ಅಕ್ರಮ ಅಲ್ಲ, ನಿನ್ನ ವಿಕ್ರಮವೇ ಅಕ್ರಮ ಅಂತ ಆಗ್ತದೆ. ಒಂದು ಪರಿಹಾರ ಏನು ಮಾಡ್ಬೇಕು ಹೇಳಿ? ಒಂದು ಪರಿಹಾರ ಹೇಳಿ. ಈಗ ನಿನ್ನ ಮದುವೆ ಆಗಲಿಲ್ಲ ಇಲ್ಲ, ಹಾಗಂತ ನಮಗೂ ಮದುವೆ ಆಗಲಿಲ್ಲ. ಒಳ್ಳೇದು. ಯಾಕೆಂದ್ರೆ ಬ್ರಹ್ಮಚಾರಿಗಳೇ ಅಮ್ಮೆಗೂ ಮದುವೆ ಆಗಲಿಲ್ಲ. ಈಗ 3 ಬ್ರಹ್ಮಚಾರಿಗಳು ಸೇರಿ ಒಂದು ಸಂಘಟನೆ ಮಾಡಬೇಕು. ಬಹಳ ದಿವಸ ಆಯ್ತು. ನಾವು ಹೋದಲ್ಲೆಲ್ಲ 3 ಮಂದಿ ಬ್ರಾಹ್ಮಣರು ಬರುವ ಹಾಗೆ ಮಾಡಿದ್ದೇವೆ. ಆದ್ದರಿಂದ ಈಗ 4 ಜನ ಬ್ರಾಹ್ಮಣರು ಸೇರಿ ನಿನ್ನ ತಲೆ ಮೇಲೆ ಮಂತ್ರಾಕ್ಷತೆ ಹಾಕುವ ಅಂತಿಮನೆಲ್ಲ ಕರ್ಕೊಂಡು ಬಂದಿತ್ತು. ಅವರು ಬಹಳ ಹೊತ್ತು ಇರ್ತಾರೆ ಅಂತ ಇದೇ ಶುಭ ಮುಹೂರ್ತ ಹೇಳ ಅಮ್ಮೆಯ ಕೈ ಹಿಡಿದು ಮದುವೆ. ತಾವು ನನ್ನ ತಪ್ಪನ್ನ ಹೇಳಲಿಕ್ಕೆ ಬಂದವರು,
ನನ್ನಿಂದ ತಪ್ಪು ಮಾಡಿಸ್ಲಿಕ್ಕೆ ಬಂದವರು. ಗುರುಗಳಾದ್ರೂ ಮಾತ್ರ ಇಂಥ ಧರ್ಮಸಂಕಟ ಪ್ರಶ್ನೆ ಕೇಳ್ಬೋದು, ಬೇರೆಯವ್ರಿಗೆ ಕೇಳಿತಾ ಹೋಗ್ಬೇಕು. ನಾನು ಅಂತರಂಗ ಬಿಚ್ಚಿ ನಿಮ್ಮ ಹತ್ರ ಕೇಳುದು. ನೀನು ತಪ್ಪು ಮಾಡಲಿಲ್ಲ ಅಂತ ಆದ್ರೆ ಈಗಲೂ ತಪ್ಪು ಮಾಡಬಾರ್ದು, ಅದಕ್ಕೆ ಬಂದಮ್ಮ. ಗೊತ್ತಾಯ್ತಾ? ತಂದೆ ನನ್ನ ಮೇಲಿನ ಅಪಾರವಾದ ವಾತ್ಸಲ್ಯದಿಂದ ನಾನು ತಪ್ಪು ಮಾಡಿದ್ರೆ ಪರ್ಯಾಯವಾಗಿ ಅದು ಗುರುಪೀಠಕ್ಕೆ ಅಪವಾದ. ನೋಡಿ, ಹೀಗೆ ತಿಳ್ಕೊಂಡವರು ಬಹಳ ಜನ ಇಲ್ಲ, ನೀವು ಒಬ್ಬ ಇದ್ರು ಸಹ. ಆದರೆ ನನ್ನಿಂದ ಒಂದು ಪ್ರಮಾದ ಆಗಿದೆ ಎನ್ನುವುದನ್ನು ಪ್ರಾಮಾಣಿಕವಾಗುತ್ತೆ. ಹೌದಾ? ಪ್ರಮಾದ ಆದ ನನ್ನಿಂದ ಅಪರಾಧ ಮಾಡಿಸ್ತಾ ಇದ್ದೀರಾ? ಹೇಳ್ತಿದ್ದೀರು, ಯೋಚನೆ ಮಾಡಿ. ತಂದೆಗೋಸುಗ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡವನು ಅಂತಹ ನನ್ನಲ್ಲಿ ತಾವು ಮದುವೆ ಆಗು ಅಂತ ಹೇಳ್ತಾ ಇದ್ದೀನಿ. ಮದುವೆ ವಿಷಯ ವಿವರಣೆ ನಾನು 100 ಪಟ್ಟು ಕೊಡುವ ಯೋಗ್ಯತೆ ತಮಗುಂಟು. ಆದ್ರೆ ಒಂದು ಕೇಳ್ತೇನೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಿತವ್ಯಂ. ಅಗ್ನಿಗುಂಡಕ್ಕೆ ಸುತ್ತ ಬಂದು ಹೇಳುದು, ಅದಷ್ಟಕ್ಕೂ ಅವಳನ್ನು ಅತಿಕ್ರಮಿಸುವುದಿಲ್ಲ ಅಂತಾದ್ರೆ ನಾನು ಮದುವೆಯಾಗಿ. ನೀನು ಹೇಳಿದಂತಹ ಮಾತು ವಿಚಾರಣೀಯವಾದ ಹೌದು. ನಿನ್ನ ಬ್ರಹ್ಮಚರ್ಯದ ಕಾರಣದಿಂದಲೇ ನೀನು ಭೀಷ್ಮ ಅಂತ ಇಲ್ಲದೆ ಇನ್ನು ದೇವವ್ರತ ಅಂತ ಪರೀಕ್ಷೆ. ತನ್ನ ಜೀವನಕ್ಕೆ ತನಗೆ ಸಹಜವಾಗಿ ಬಂದ ಭೋಗ ಭಾಗ್ಯಗಳನ್ನೆಲ್ಲ ತ್ಯಾಗ ಮಾಡಿ ಬ್ರಹ್ಮಚರ್ಯವೇ ನಿಜವಾದ ವ್ರತ, ಅದನ್ನು ಯಾವ ಜೀವ ನಾನು ನೆರವೇರಿಸಿಕೊಡ್ತೇನೆ ಅಂತ ಹೇಳಿ ಅಗ್ನಿ ಇಡದೆ ಅಗ್ನಿಹೋತ್ರ ಮಾಡಬೇಕಲ್ಲ ನೀನು. ಆ ಬಗ್ಗೆ ನಮಗೆ ಬಹಳ ಹೆಮ್ಮೆ. ನಮ್ಮ ಶಿಷ್ಯರಿಗೆ ಇಂತಹ ಯೋಗ್ಯತೆ ಬರಬೇಕು ಅಂತ ನಾವು ಬಯಸ್ತೇವೆ. ಆದರೆ ಬರುವಾಗ ಇವರಿಗೆಲ್ಲ ಹೇಗಾದ್ರೂ ಮಾಡಿ ಮದುವೆ ಮಾಡಿಸ್ತೇನೆ ಯೋಚನೆ ಮಾಡಿ. ತಂದೆ ಗೋಸುಗ ಬ್ರಹ್ಮಚರ್ಯ ವ್ರತದಲ್ಲಿ ನೀನಿಟ್ಟಿ ತಂದೆಗಳು ಇದ್ದಾರಯ್ಯ. ಆದ್ರಿಂದ ಇರುವ ಗುರುವೇ ತಂದೆಯೂ ಹೌದು ತಾಯಿಯೂ ಹೌದು, ಅನುಮಾನವೇ ಬೇಡ. ಈಗ ನಾನು ತಾಯಿಯಾಗಿ ಗುರುವಾಗಿ ತಂದೆಯಂತೆ ಇದ್ದು ಹೇಳುದು ಇವಳನ್ನು ಮದುವೆ ಆಗುದು ತೊಂದರೆ ಇಲ್ಲ ಅಂದ್ರೆ ಯಾಕೆ ಹೇಳ್ತೇನೆ ಅಂತಂದ್ರೆ, ನೀವು ಇದನ್ನ ನನ್ನ ಪರೀಕ್ಷೆಗಾಗಿ ಕೇಳುವುದೇ ಹೊರತು ಅಂತರಂಗ ಪೂರ್ವಕವಾಗಲ್ಲ. ಯಾಕೆ? ಬಿಡು ಬಿಡು ಗಾಂಗೇಯ ಎಂದಂತ ಕಂದರ ಅಂದ್ರೆ ಸಿಂಹಾಸನ ಏರುವುದಿಲ್ಲ ಎಂದಾಗ ಬಿಡು ಬಿಡು ಗಾಂಗೇಯ ಎಂದ ಕಂದರ ನಾಳೆ ನೀ ಮದುವೆಯಾಗಿ ನಿನ್ನ ಮಕ್ಕಳಿಂದ ನನ್ನ ಮಕ್ಕಳಿಗೆ ಕಟ್ಟಾದ್ರೆ ಅಂತೇಳಿ ಒಬ್ಬ ಅಂಬಿಗೆ ನಮ್ನಿಗೆ ಗೊತ್ತಾಗ್ತದೆ, ಸನ್ನಿಧಿಗೆ ಗೊತ್ತಾಗುದಿಲ್ವ? ನಿಜವಾಗಿ ಸನ್ನಿಧಿಗೆ ಅಂಬಿಗರಿಗೆ ಗೊತ್ತಾಗುವುದೆಲ್ಲ ಗೊತ್ತಾಗಬೇಕು ಅಂತಿಲ್ಲ. ಯಾಕೆ ಅಂತಂದ್ರೆ ಅಂಬಿಗರಿಗೆ ಹೊಡೆದಾಟಿಸುವುದು ಮಾತ್ರ ಕೆಲಸ. ಅವನು ತನ್ನ ಮಗಳನ್ನು ಹೊಡೆದಾಟಿಸುವಾಗ ಆಲೋಚನೆ ಮಾಡಿದ್ದು. ನಾನು ಹಾಗಲ್ಲ. ನಿಮ್ಮಂತಹ ಸಾವಿರಾರು ಪರಿವಾರವನ್ನ ಈ ಭವಸಾಗರದಿಂದ ದಾಟಿಸುವುದು ನನಗೆ ಎಷ್ಟು ಆಲೋಚನೆ ಇರುತ್ತೆ. ನೀವು ಹಾಗೆಲ್ಲ ಹಗುರ ಮಾತಾಡಬೇಡ. ಏನ ಗುರುಗಳಲ್ಲಿ ಯಾವ ಇದು ಅನುಲಂಘನೀಯ ಅಂತ ತೋರಿಸಿಕೊಟ್ಟವ ನಿನ್ನ ಸತೀರ್ಥನಾದ ಅಕೃತವರ್ಣ. ಅವನು ಅಕೃತವರ್ಣನಾಗಿ ಉಳಿದದ್ದು ನಿನ್ನ ಅನುಗ್ರಹದಿಂದ. ಅವನ ಮೈ ಮೇಲೆ ವ್ಯಾಘ್ರವೆಂದು ಚಿಗಿದು ಅವನನ್ನ ಹಿಂಸಿಸುತ್ತಿರುವಂತಹ ಕಾಲದಲ್ಲಿ ತಾನು ವ್ರಣಿತನಾದರೂ ಗಾಯಗೊಂಡ್ರು ಸಿಂಹಕ್ಕೆ ಗಾಯ ಮಾಡಬಾರದು ಅಂತ ತನ್ನ ದೇಹವನ್ನೇ ಬಲಿದಾನವಾಗಿ ಕೊಡುವುದಕ್ಕೆ ಸಿದ್ಧ ಆದಾಗ ಅವನನ್ನು ಅಕೃತವರ್ಣನಾಗಿ ಉಳಿಸಿ ಅವನಿಗಾಗುವ ವ್ರಣವನ್ನು ತಪ್ಪಿಸಿದವನಿ. ಬೇರೆಯವರಿಗೆ ನೋವಾಗ್ತದೆ ಅಂತ ಕೈಗೆ ಬಿದ್ದು ಬರ್ತದೆ, ನೀನು ಬಾಣ ಹಿಡಿಸಿ ಗುರುಗಳ ಮನಸ್ಸಿಗೆ ನೋವಾಗ್ತದೆ ಅಂತಂದ್ರೆ ನಿನಗೆ ಬಿಲ್ಲು ಬಾಣ ಹಿಡಿಲಿಕ್ಕೆ ಆಗುದಿಲ್ಲ ಅಂದ್ರೆ ಯಾಕೆ ಹೇಳಿತ್ತು ಅಂತಂದ್ರೆ, ಒಂದು ಗುರುವಿನ ನೋವು ಅಂತಂದ್ರೆ
ಇದು ಯಾವನು ಗುರು ಶಿಷ್ಯನ ಮೇಲೆ ಪಡುವ ಅವಕೃಪೆ ಅಂತ ಭಾವಿಸಬೇಡ. ಒಂದು ಹೆಣ್ಣಿಗೆ ಎಷ್ಟು ನೋವಾಯಿತು. ನಮ್ಮ ಜೀವನದಲ್ಲಿ ಒಂದು ಧನ್ಯತೆ ಪಡಿಬೇಕು ಎಂದು ಬಯಸಿದ್ದೇನೆ. 21 ಸಾರಿ ದುಷ್ಟ ಕ್ಷತ್ರಿಯರ ಕಂದರಗಳನ್ನು ಕಣ್ಣೊಳಿಸುವಾಗ ಯಾವ ಹೆಣ್ಣು ಮಗುವಿನ ಮುಖವನ್ನು ನೆನಪಿಸಿಕೊಂಡವ ಅಲ್ಲ ಭಾರ್ಗವರ. ಕತ್ತರಿಸುತ್ತವೆ ಕ್ಷತ್ರಿಯರ ನೆಟ್ಟ ರೋಗವನ್ನ ಭೂಮಿಯಲ್ಲಿ ಮಾಡುತ್ತವೆ. ಆನಂದವನ್ನ ಪೆಟ್ಟವ ಬ್ರಾಹ್ಮಣ್ಯವನ್ನು ಮರೆತು ನಡೆಕೊಂಡವ. ಕೆಲವೊಮ್ಮೆ ಹಾಗಾಗ್ತದೆ. ಬ್ರಾಹ್ಮಣರು ಕುಬ್ಜರಾದರೆ ಸರಿಯಲ್ಲ, ಅವರು ಪರಾಕ್ರಮಿಗಳಾಗಬೇಕು. ಗರ್ಭ ಹಿಡಿಯುವ ಕೈಯಲ್ಲಿ ಶಸ್ತ್ರ ಹಿಡಿದು ನೆಲಬೇಕು ಸಂದರ್ಭ ಬಂದರೆ. ಅದಕ್ಕೆ ಮಾರ್ಗದರ್ಶನ ನಾವು ಮಾಡಿದ್ದೇವೆ. ಕ್ಷಾತ್ರವೆಂಬುದು ಬ್ರಹ್ಮ ತೇಜಸ್ಸಿನ ಅಡಿಯಲ್ಲಿ ಬರಬೇಕು, ಅವರ ಮಾರ್ಗದರ್ಶನ ಪಡಿಬೇಕು ಎನ್ನುವ ಕಾರಣಕ್ಕೆ, ಅನಿವಾರ್ಯ ಕಾರಣಕ್ಕೆ ಕೆಲವರು ವಿಧವೆಯರಾಗಿದ್ದಾರೆ, ಓಡಾಡುತ್ತಾರೆ. ಅಷ್ಟು ಮಾಂಗಲ್ಯವನ್ನ ಹರಿದ ಈ ಕೈಗೆ ಒಂದು ಮಾಂಗಲ್ಯ ಕಟ್ಟಿಸುವ ಯೋಗ ಬರಲಿ ಅಂತ ಹೇಳಿದ್ರು ಗುರುವಾಕ್ಯ. ಅಂತಹ ಗುರುತರವಾದ ವಾಕ್ಯ. ನಿಮ್ಮಂತಹ ಗಂಡಸರು ಹೆಚ್ಚಾದ್ರೆ ಈ ಯುಗದಲ್ಲಿ ಅಲ್ಲದೆ ಇದ್ರು ಮುಂದಿನ ಯುಗದಲ್ಲಾದ್ರೂ ಮಹಿಳಾವಾದ ತಲೆಗೆತ್ತದೆ ನೆನಪಿರಲಿ. ಯಾಕೆಂದ್ರೆ ಹೆಣ್ಣು ಹೃದಯ ಅದು ನೆಲ, ಗಂಡು ಹೃದಯ ಅದು ಮೇಘ. ಮೇಘಕ್ಕೆ ವರ್ಷಣ ಮಾಡುವ ಅರ್ಹತೆ ಮಾತ್ರ ಉಂಟು. ಮಳೆ ಹಿಡ್ಕೊಳ್ಳಿಕ್ಕಾಗುವುದಿಲ್ಲ, ಅದು ಸುರಿಸಲೇ ಬೇಕದು. ಆದರೆ ಸುರಿಸಿದ ಮಳೆಯನ್ನ ತನ್ನ ಗರ್ಭದಲ್ಲಿ ತುಂಬಿಕೊಳ್ಳುವ, ಬೀಜವನ್ನ ಮೊಳಗಿಸುವ, ಲೋಕಕ್ಕೆ ಬೇಕಾದಂತಹ ಹಸಿರು ಸಂಪತ್ತನ್ನು ಕೊಡುವ ಯೋಗ್ಯತೆ ಇರುವುದು ಹೆಣ್ಣಿಗೆ. ನಮ್ಗೆ ಈ ವಯಸ್ಸಿಗೆ ಇಷ್ಟು ಬುದ್ಧಿ ಬಂದ್ರೆ ಸಾಕು. ಆದ್ರಿಂದ ನಮ್ಮ ಈ ವಾರ್ಧಕ್ಯದಲ್ಲಿ ನಾವು ಹೆಣ್ಣಾಗುತ್ತಾ ಎಲೆಯಂತೆ ಉದುರಿ ನಾಲ್ಕು ಹೆಣ್ಣು ಮಕ್ಕಳಿಗೆ ಒಂದು ಆಶ್ರಯ ಆದರೆ, ನೂರಾರು ಆಶ್ರಯ ಮನೆ ಕಟ್ಟೋದು ಬೇಡ, ನಾಲ್ಕು ಯೋಗ್ಯ ತಾಯಂದರಿಗೆ ಆಶ್ರಯ ಆದ್ರೆ ಸಾಕು ಅಂತ ಯೋಚನೆ ಮಾಡಿದ್ರೆ ನಮ್ಮ ಮಾತನ್ನು ಉಲ್ಲಂಘನೆ ಮಾಡ್ತೀವಿ ಅಂತ ಆದ್ರೆ ಶಾಪ ಕೊಟ್ಟರೆ ಇಲ್ಲ. ಶಿಷ್ಯರಿಗೆ ಶಾಪ ಕೊಡುವಷ್ಟೆಲ್ಲ ನಾವು ಮೂರ್ಖರಲ್ಲ. ಈ ಹೆಣ್ಣಿನವಳು ಶಾಪ ಹೇಳ್ತಾ ಇದ್ದೇವೆ. ನೊಂದ ಹೆಣ್ಣಿನ ಕಣ್ಣೀರು ಅಂದ್ರೆ ನೊಂದ ತಾಯಿಯ ಕಣ್ಣೀರು ಎದೆಯಲ್ಲಿ ಅಮೃತದಂತಹ ಹಾಲು ಹುಟ್ಟುತ್ತದೆ, ಕಣ್ಣಿನಲ್ಲಿ ಆನಂದಾಶ್ರು ಸುರಿತದೆ. ಒಡಲಲ್ಲಿ ಮಗುವನ್ನು ಎತ್ತಿ ಈ ಪ್ರಪಂಚಕ್ಕೆ ಬೇಕಾದ ಸಂತಾನ ಭಾಗ್ಯವನ್ನು ಕೊಡುವ ಅಂಬ. ಸದ್ಯಕ್ಕೆ ಆರ್ಯಾವರ್ತದ ಮಹಾರೂಪಕ ಅಂಬ. ಈ ಅಂಬ ಎನ್ನುವುದರ ಜೊತೆಗೆ ಭೀಷ್ಮ ತಾಯ್ತನದ ರಕ್ಷೆಗಾಗಿ ಪರಾಕ್ರಮ ಭಯಂಕರ ಸ್ವರೂಪದಲ್ಲಿ ಇದ್ರೆ ಎಂಥ ಜೊತೆ, ಇಂಥ ಒಂದು ಅಪರೂಪದ ಜೊತೆ ಮಾಡುವ ಅಂತಂದ್ರೆ ಕಂಗಡ ಭಾಗ್ಯವೋ ಮಾಂಗಲ್ಯ ಭಾಗ್ಯವೋ ನಮ್ಮ ಹೆಸರಲ್ಲಿ ಬರಬೇಕಾಗುವುದಿಲ್ಲ. ನಿಜವಾಗಿ ನಾವು ಮಾಡುವ ಈ ಕಾರ್ಯಕ್ರಮ ಒಂದು ಧಾರಾವಾಹಿಯಾಗಿ ಮುಂದುವರಿತದೆ ಎಂಬ ವಿಶ್ವಾಸ ಇದೆ. ನೀನು ಹಾಳು ಮಾಡ್ತೀವಿ ಅಂತ ಆದ್ರೆ ಕಷ್ಟ ನಮ್ಮಿಂದಲ್ಲ, ಈ ಹೆಣ್ಣಿನಿಂದ ತೊಂದರೆ ಆಗ್ತದೆ. ನೆನಪಿರಲಿ, ಒಂದೇ ಹೇಳ್ತೇನೆ, ಈ ಧಾರಾವಾಹಿಯಲ್ಲಿ ಭಾಗವಹಿಸುವುದಕ್ಕೆ ನನಗೆ ಅವಕಾಶ. ಯಾಕೆ ಒಂದು ಹೆಣ್ಣಿನ ಕಣ್ಣೀರು ಭೂಮಿಗೆ ಬಿದ್ದರೆ ಬೆಂಕಿಯ ಮಳೆ ಸುರಿಯುತ್ತದೆ. ಒಬ್ಬರ ಹಸಿವು ಅತಿಯಾದರೆ, ಹಸಿವಿಗೆ ಕಾರಣರಾದರೆ ಆ ನಾಡಿನಲ್ಲಿ ಅತಿವೃಷ್ಟಿಯು ಅನಾವೃಷ್ಟಿಯು ಉಂಟಾಗ್ತದೆ. ನಿಮ್ಮ ಯಾಕೆ ಅದೇ ರಾಮಾಯಣದ ಒಂದು ಘಟನೆ ನೆನಪು ಮಾಡಿ. ದೂರ್ವಾಸರ ಅತಿಯಾದ ಹಸಿವು ಅಯೋಧ್ಯೆಯಲ್ಲಿ ರಾಮನ ಆಳ್ವಿಕೆಯಲ್ಲಿ ವೃಷ್ಟಿಗೆ ಕಾರಣವಾಯಿತು ಅಂತ ನಾವು ಕೇಳಿದ್ದೇವೆ ಅನ್ನೋದಕ್ಕಿಂತ ನೀವೇ ಹೇಳ್ಕೊಟ್ಟದ್ದು. ಅದಾದ್ರೆ ನಿನ್ನಂತಹ ಶಿಷ್ಯರಿಗೂ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತದೆ. ನಾವು ಯಾವತ್ತೋ ಯಾವಾಗಲೂ ಹೇಳಿದ ಪಾಠವನ್ನ ಸರಿಯಾದ ಸಂದರ್ಭಕ್ಕೆ ನಮಗೇ ಒಪ್ಪಿಸಿ ನೀವು ನಮ್ಮವರ ಒಪ್ಪಿಗೆಲ್ಲ ನೀವು ತೆಗೆದುಕೊಡ್ತೀಯಲ್ಲ. ನಾನು ಹೇಳಿದ್ದು ಹೌದು. ದೂರ್ವಾಸರ 1000 ವರ್ಷದ ಆ ನಿರಾಹಾರವಾದ ತಪಸ್ಸು ರಾಮರಾಜ್ಯದ ಸುಭಿಕ್ಷಕ್ಕೆ ಕಾರಣ ಆಗಿತ್ತು. ಯಾಕೆಂದ್ರೆ ಲೋಕದ ಹಸಿವನ್ನೆಲ್ಲ ತಮ್ಮ ಹೊಟ್ಟೆಯಲ್ಲಿ ಬಚ್ಚಿಟ್ಟವರು. ಅಂದ್ರೆ ಅದೇ ಉದಾಹರಣೆ ಕೊಟ್ಟು ತದುವಾಯಿ ಮುಚ್ಚಿಸಿ. ಇನ್ನೊಂದು ಮಾತು, ಶಾಪ ಕೊಟ್ರೆ ಅಥವಾ ಕಣ್ಣೀರಿನಿಂದ ನಿನಗೆ ಅಧಿಕಾರ ಸಂಪತ್ತು ಎಲ್ಲ ಹೋಗ್ತದೆ. ಬೆದರುವ ಪಟನಲ್ಲ, ಭಯ ಕ್ರೋಧ ನನಗಿಲ್ಲ. ಯಾಕೆ ಕೈ ಮಾಡಿ ಕರೆದಾಗಲೇ ಹಸ್ತಿನಾವತಿಯ ಸಿಂಹಾಸನ ಕೈ ಮಾಡಿ ಕರೆದಾಗಲೇ ಬೇಡ ಅಂತ ಬಿಟ್ಟವ ನಾನು ಕಳ್ಕೊಳ್ತೇನೆ. ಭಯ ಇಲ್ಲ, ಮದುವೆ ನಿನಗೆ ಬಿಟ್ಟದ ಆಸೆ ಇಲ್ಲ, ಅದರ ಭಯ ಇಲ್ಲ ಅಂತ ಹೇಳ್ತಿ. ನಮ್ಮ ಭಯ ಗೊತ್ತಾಗಿಲ್ವ ನಿನಗೆ?
ಕೊಡ್ಲಿ ಅಂತ. ಅಂದು ನಾವು ಬೇಡ ಅಂತ ಹೇಳಿದ್ದು ಒಳ್ಳೇದಾಯ್ತು. ಕುರುಕ್ಷೇತ್ರದ ರಣಕ್ಷೇತ್ರದಲ್ಲಿ ಗುರು ಸ್ವಕ್ಷೇತ್ರಕ್ಕೆ ಬಂದಾಗ, ಗುರುವಿನ ದೃಷ್ಟಿ ಪೂರ್ಣವಾಗಿ ನಿಂತಾಗ ಗುರುದಕ್ಷಿಣೆಯ ರೂಪದಲ್ಲಿ ಯುದ್ಧ ಮಾಡಲಿಲ್ಲ. ಗುರುವೇ ನೀನು ಸಮರಾಡಿವೆ. ಆದ್ರೆ ಒಂದು ಮಾತು, ಗುರುವಿನ ವಾಕ್ಯವನ್ನು ಉಲ್ಲಂಘಿಸದೆ ಇರುವುದಕ್ಕೆ ಇದೊಂದು ಅವಕಾಶ ನೀವೇ ಮಾಡಿಕೊಟ್ಟ ಹಾಗೆ. ಅಮ್ಮೆಯನ್ನು ಮದುವೆ ಆಗಬೇಕು, ಕಟ್ಟಾಜ್ಞೆ ಮಾಡಿದರೆ ಯುದ್ಧವೇ ಆಗುತ್ತಾಯ್ತು. ಆಜ್ಞೆಯನ್ನ ಕತ್ತರಿಸುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಆದ್ರೆ ಒಂದು ಅಮ್ಮೆಯನ್ನು ಮದುವೆ ಆಗಬೇಕು ಅಲ್ಲ, ಧನುರ್ಬಾಣವನ್ನು ಹಿಡಿದು ಯುದ್ಧಕ್ಕೆ ಬಾಯಲ್ಲಿ. ಆಗ ನಾನು ಗುರುವಿನ ಮಾತನ್ನು ಪಾಲಂಘಿಸಿದ ಹಾಗಾಯ್ತಲ್ಲ. ಆದ್ದರಿಂದ ಹಿಡಿದಿದ್ದೇನೆ ಧನುರ್ಬಾಣ. ಗುರು ಶಿಷ್ಯನ ನಡುವೆ ನಡೆಯುವ ಕದನ ಕೋಲಾಹಲದಲ್ಲಿ ಜಯ ನನಗೇ ಆಗಲಿ ಅಂತ ಆಶೀರ್ವಾದ. ದೇವವ್ರತ, ನೀನು ಭೀಷ್ಮನಾಗಿ ಧನುಸ್ಸನ್ನ ಶರಗಳನ್ನು ಹಿಡಿದು ಯುದ್ಧಕ್ಕೆ ತೊಡಗಿದ್ದಿದ್ದರೆ ನಾನು ಭಯೋತ್ಪಾದಕನೇ ಆಗುತ್ತಿದ್ದೆ. ಆದ್ರೆ ನನ್ನ ಈ ಕೋಪಾವೇಶದಲ್ಲಿಯೂ ನಾನು ತಪ್ಪು ಹೆಜ್ಜೆ ಇಡದೇ ಇದ್ದ ಹಾಗೆ ರಕ್ಷಣೆ ಮಾಡುವುದಕ್ಕೆ ನೀನು ಬಂದಿಯಲ್ಲ, ಇದು ಬಹಳ ಒಳ್ಳೆಯದಾಯ್ತು. ಪರಮ ಕರುಣಾ ಸಿಂಧು ಅಂತ ಹೇಳ್ತಿ ಅಂತ ಆದ್ರೆ ನಿಜವಾಗಿ ಒಬ್ಬ ರಾಜನಾಗುವ ಒಂದು ಅಧಿಕಾರ, ರಾಷ್ಟ್ರವನ್ನ ಮುನ್ನಡೆಸುವ ಅಧಿಕಾರ, ಯೋಗ್ಯತೆ ನಿನಗಿದೆ ಅಂತಲೇ ಅರ್ಥ. ಯಾರ ಕೋಪ ತಾಪಗಳು ಅದು ಅಕರುಣೆಯಲ್ಲ, ಅದು ಕರುಣ. ಯಾಕೆಂದ್ರೆ ಸಮುದ್ರದಲ್ಲಿ ಕೇವಲ ಜಲರಾಶಿ ಮಾತ್ರ ಇರುವುದಲ್ಲ, ಮತ್ತು ರತ್ನಗಳೂ ಇರ್ತವೆ. ಜೊತೆಯಲ್ಲಿ ಮೀನು, ಮೊಸಳೆ ಮುಂತಾದಂತಹ ಜಲಚರಗಳು ಅಲ್ಲಿ ಇರ್ತವೆ. ಎಲ್ಲವನ್ನೂ ತಮ್ಮ ಗರ್ಭದೊಳಗೆ ಮುಚ್ಚಿಕೊಂಡ ಸಾಗರ ಕೆಲವು ಸಂದರ್ಭದಲ್ಲಿ ಪ್ರಶಾಂತವಾಗಿ ಕಾಣಿಸ್ತದೆ, ಕೆಲವು ಸಂದರ್ಭಗಳಲ್ಲಿ ಉಲ್ಲೋಲ ಕಲ್ಲೋಲಗಳನ್ನ ಎಬ್ಬಿಸಿ ಎಂಥವರ ಎದೆಗೂ ನಡುಕವನ್ನು ಕೊಡುತ್ತದೆ. ಆದ್ರೆ ಈ ಕಾರಣಕ್ಕೆ ಸಾಗರವೇ ಇರಬಾರದು ಅಂತ ಯೋಚನೆ ಮಾಡಿದ್ರೆ ಮಳೆ ಇರ್ತಿರ್ಲಿಲ್ಲ, ಮಳೆ ಇಲ್ಲದೆ ಇದ್ರೆ ಬೆಳೆ ಇರ್ತಿರ್ಲಿಲ್ಲ. ಆದ್ದರಿಂದ ಸಾಗರದಿಂದ ಆಗುವ ಮಳೆ ಬೆಳೆಗಳನ್ನು ಯಾರು ಯೋಚನೆ ಮಾಡ್ತಾರೋ ಅವನು ಸಾಗರಕ್ಕೆ ಭಯ ಪಡುವುದಿಲ್ಲ. ನನ್ನನ್ನ ಕರುಣಾ ಸಾಗರ ಅಂತ ನೀನು ಯೋಚನೆ ಮಾಡ್ತೀಯ ಅಂತಂದ್ರೆ ನಮ್ಮಂಥವರ ಪರಶುವಿನ ಅಗ್ರಭಾಗದಲ್ಲಿ ಶಾಂತಿ ಇದೆ ಅಂತ ನಿನಗೆ ಗೊತ್ತಿಲ್ಲ. ಆದ್ದರಿಂದಲೇ ಪರಶು ಧಾರೆಯ ತುದಿಯಲ್ಲಿರುವ ಶಾಂತಿ ನಿನಗೆ ಶಿವನ ಕೈಯೊಳಗಿನ ಹಾಗೆ ಕಾಣಿಸ್ತಾ ಇದೆ ಅಂತ ಆದ್ರೆ ನಿನಗೆ ಜಯ ಆಗ್ತದೆ ಅಂತ ಸಂದೇಹ ಇದೆ. ನಿನಗೆ ಜಯ ಆಗ್ತದೆ ಅಂದ್ರೆ ನೆನಪಿರ್ಲಿ, ನಿನಗೆ ಜಯ ಆಗ್ತದೆ ಅಂದ್ರೆ ನಮಗೆ ಅಪಜಯ ಅಂತ ಅಲ್ಲ. ನೆನಪಿರ್ಲಿ, ನಾವು ಬ್ರಾಹ್ಮಣರು ಜಯದೊಳಗೆ ಅಪಜಯ, ಅಪಜಯದೊಳಗೆ ಜಯ. ಯಾಕೆ? ಅದ್ಯಾವುದು? ಅದನ್ನು ಪರೋಕ್ಷ ಮಾಡಿದರೆ ಜಯವೇ ಯಜ ಯಜ ಯಜ. ಯಾಗವನ್ನ ನಂಬಿದವರು ನಾವು ನೆನಪಿರಲಿ. ಯಾಗವನ್ನು ನಂಬಿದವರು ಅಷ್ಟೇ ಅಲ್ಲ, ನೀವು ಯಾಜಿಗಳು ಅನ್ನೋದು ನನಗೆ ಗೊತ್ತುಂಟು. ನಿನ್ನನ್ನು ಒಬ್ಬ ಒಳ್ಳೆಯ ಯಾಜಿ ಮಾಡೋಣ ಅಂತ ಹೊರಟ್ರೆ ನೀನು ಮದುವೆ ಆಗೋದಿಲ್ಲ, ಅಗ್ನಿಯ ಅಧಿಕಾರ ಬೇಡ ಅಂತ ಹೇಳ್ತಿ. ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಬೇರೆಯವರೇ ಯಾಕೆ ಆಗುವ ಹಾಗೆ ಆಯ್ತಲ್ಲ. ಚಿನ್ಮಯಾತ್ಮಕ ಕೇಳು ಕಲಕಬೇಡ, ಈಗ ನಿನಗೆ ಸೋಲುವನಲ್ಲ ಭೀಷ್ಮ.
ಅಂಬರವಾಣಿ ಅಲ್ಲ ಆಕಾಶವಾಣಿ ಪ್ರಶಾಂತವಾದ ಧ್ವನಿಯನ್ನು ಹೇಳ್ತಾ ಇದೆ. ಭೀಷ್ಮ ನಿಮಗೆ ಸೋಲುವವನಲ್ಲ. ಅಂತೂ ಮೂರೂರನ್ನ ಬಿಟ್ಟು ಈ ಊರಿನಲ್ಲಿ ಊರಿದ್ರು ಪ್ರಶಾಂತ ಧ್ವನಿ ತಪ್ಪುವುದಿಲ್ಲ ಅಂತ ಇದ್ದಾರೆ. ಒಳ್ಳೇದಾಯ್ತು. ಚಿನ್ಮಯಾತ್ಮಕನೇ ಈ ಭೀಷ್ಮ ಸೋಲುವವನಲ್ಲ. ನನಗೂ ಹೇಳಿದೆ ಗುರುವಿನ ಮೇಲೆ ಬಹಳ ಪ್ರಯೋಗಿಸಬೇಡ ಎಂಬುದಾಗಿ. ಹೌದು, ಅಂದ್ರೆ ಗುರುವನ್ನ ಪ್ರಬೋಧಗೊಳಿಸಬೇಕೇ ಹೊರತು ಮಲಗಿಸಬಾರದು. ಪ್ರಸ್ವಾಪನ ಎಂಬ ಮಹಾಶರಕ್ಕೆ ನೀನು ಕೈ ಇಕ್ಕಿದಾಗ ಪ್ರಪಂಚದಲ್ಲಿ ಗುರುವೇ ಮಲಗಿದರೆ ಮತ್ತೆ ಪ್ರಪಂಚ ಎದ್ದೇಳುತ್ತೆ. ಆದ್ದರಿಂದ ಗುರುವನ್ನ ಮಲಗಿಸಬೇಡ ಅಂತ ಶರೀರವಾಣಿ ಹೇಳ್ತು ಅಂತಾದ್ರೆ ಹೌದು, ನಿನಗೆ ಸೋಲು ಅಲ್ಲ ಅಂತ ಹೇಳಿದ್ರೆ ನಾನು ಗೆಲ್ಲುವುದಿಲ್ಲ ಅಂತ ಹೇಳ್ತಾನೆ. ಪರಮ ಶಿಷ್ಯನೆ ನಿನ್ನು ದುರ್ಗಾನು ಮೆಟ್ಟಿ ಪರಮ ಶಿಷ್ಯನೆ ನಿನ್ನ ದುರ್ಗಾನು ಮೆಟ್ಟಿದೆ ತೆರಳುವೆ ನಿನಗೆ ನಾ ಸೋತೆ ತೆರಳುವೆ ನಿನಗೆ ನಾ ಸೋತೆ ತೆರಳುಗಿಂದಕ್ಕೆ ನಿನ್ನ ಮನ ಬಂದ ಹೌದು, ಪರಮ ಗುರು ಅಂತ ನೀನು ಮೊದಲು ಹೇಳಿದ್ದಿ. ಯಾವಾಗಲೂ ಈ ಕಾರ್ಯಕ್ರಮದ ಕೊನೆ ಆಗುತ್ತ ಹಾಗೆ ಪರಮ ಗುರುವಾದವನು ಪರಾತ್ಪರ ಗುರುವನ್ನ ನೆನಪಿಸಿಕೊಂಡು ಪರಮ ಶಿಷ್ಯರೇ ಅಂತ ಹೇಳುದು. ನೀನು ಪರಮ ಆದ್ರಿಂದ ನನ್ನ ಶಿಷ್ಯನೋ, ಶಿಷ್ಯನೇ ಆದ್ರಿಂದ ಪರಮನೋ ಎನ್ನುವುದು ಮುಖ್ಯ ಅಲ್ಲ. ಇದು ಪರಮ ಶಿಷ್ಯನೇ. ನಿನ್ನ ಧುರಕಾನು ಸೋತೆ, ಯುದ್ಧಕ್ಕೆ ಸೋತಿದ್ದೇನೆ ಅಂತಲ್ಲ. ಕೆಲವರು ಲೆಕ್ಕ ಇಟ್ಟಿದ್ದಾರೆ 21 ದಿವಸ ಅಂತ, ಅದು ಹಳೆ ಯುದ್ಧ. ಮತ್ತೆ ಕೆಲವರು ಲೆಕ್ಕ ಮಾಡಿ ಹೇಳಿದ್ದಾರೆ ಇದು 27ನೆಯ ದಿವಸ ಅಂತ. ರಾತ್ರಿಯನ್ನ ಬಿಟ್ಟು ಹಗಲೆಲ್ಲ ಹೋರಾಟ ಮಾಡಿದ್ದೇವೆ ಅಂದ್ರೆ ಎಷ್ಟು ಶಸ್ತ್ರಗಳ ನೆನಪು ನಿನಗುಂಟು ಅಂತ. ದೇವವ್ರತ, ನೀನು ದೇವವ್ರತನಾಗಿದ್ದಾಗ ಯುದ್ಧದಲ್ಲಿ ಉತ್ಸಾಹದಿಂದ ಮುಂದುವರಿಯುವುದನ್ನ ನಾವು ಸಾಲಿಗ್ರಾಮವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ನೋಡಿದ್ದೇವೆ. ಆದರೆ ಈಗ ಅಷ್ಟು ಉತ್ಸಾಹ ನಿನಗಿಲ್ಲ, ಅನುಭವ ಉಂಟು, ಅದನ್ನು ಮೆಚ್ಚಬೇಕು. ನಿನಗೆ ಮೆಚ್ಚಿನ ಅಂತ ಹೇಳಿದ್ರು ನಿನ್ನ ಅನುಭವಕ್ಕೆ ಎಷ್ಟು ಬೇಕೋ ಅಷ್ಟೇ ಹೆಚ್ಚೆ, ಎಷ್ಟು ಬೇಕೋ ಅಷ್ಟೇ ಮಾತು, ಎಷ್ಟು ಬೇಕೋ ಅಷ್ಟೇ ಅಭಿನಯ, ಅಷ್ಟನ್ನೇ ಬಳಸಿಕೊಂಡು ಈ ಕಾರ್ಯಕ್ರಮ ಎಲ್ಲ ತಂದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡು, ನಮ್ಮಂಥವರ ಆಶೀರ್ವಾದ ಬರುವುದು ವಾಕ್ಧೋರಣೆಯಲ್ಲಿ. ನಿಜವಾಗಿ ನಾವು ಮಾತಿನ ಸಿದ್ಧಿಯನ್ನು ಬಲ್ಲವರು, ಪಡೆದುಕೊಂಡವರು. ಎತ್ತರವಾದ ಮಹೇಂದ್ರಾಚಲದಲ್ಲಿ ಎತ್ತರವಾದ ಮಹೇಂದ್ರೀ ಯೋಗವನ್ನ ಇಟ್ಟುಕೊಂಡು ವಾಗರ್ಥಗಳ ಸಂಪರ್ಕವೇ ಶಿವಶಿವೆಯರ ದಾಂಪತ್ಯ ಅಂತ ಉಪಾಸನೆ ಮಾಡ್ತಾ ಇದ್ದರು. ಅಂತಹ ಪರಮ ಪವಿತ್ರವಾದ ಮೂಲಭೂತವಾದ ದಾಂಪತ್ಯವನ್ನ ನಾವು ಅಲ್ಲಿ ಕಂಡ ಹಾಗೆ ಇಲ್ಲಿ ಕಾಣಬೇಕು ಅಂತ ಪ್ರಯತ್ನ ಮಾಡಿದರೆ ಈ ಮಣ್ಣಿನ ಮರವೇ ಎಲ್ಲಿ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಇವೆಲ್ಲ ಮರವೆಯಲ್ಲಿರೋದು. ಆದ್ದರಿಂದ ನಿನ್ನ ಧುರಕ್ಕೆ ಇದು ಬ್ರಹ್ಮಚರ್ಯದ ಧುರ ಅಂದ್ರೆ ಹೊಣೆಗಾರಿಕೆ. ನಿನ್ನ ಧುರ ನಾನು ಸೋತೆ, ಯುದ್ಧಕ್ಕೆ ಸೋತಿದ್ದೇನೆ ಅಂತ. ಯಾಕೆಂದ್ರೆ ನೀನು ಬೇರೆ ಕಡೆ ಯುದ್ಧ ಮಾಡಿದವಲ್ಲ, ನಾವು ಯುದ್ಧ ಮಾಡಿ ಮುಗಿಸಿದವರು. ಈಗ ನಿನ್ನ ಧುರಕ್ಕೆ ನಾನು ಸೋತೆ. ನೀನು ನಿನ್ನ ಮನಸ್ಸಿಗೆ ಬಂದಾಗ ಮಾಡ್ಬೋದು. ಏನು ನಿನ್ನ ಮನಸ್ಸು ಧರ್ಮನಿಷ್ಠವಾದ ಮನಸ್ಸು, ನಿನ್ನ ಮನಸ್ಸು ಬ್ರಹ್ಮಚರ್ಯವನ್ನ ಅಗಚಿಕೊಂಡ ಮನಸ್ಸು, ನಿನ್ನ ಮನಸ್ಸು ಪ್ರಪಂಚವನ್ನ ಒಂದು ಸಮದೃಷ್ಟಿಯಿಂದ ನೋಡುವ ಮನಸ್ಸು. ಯಾರಿಗೆ ಸಮದೃಷ್ಟಿ ಇದೆಯೋ ನೋಡುವುದಕ್ಕೆ, ಬದುಕುವುದಕ್ಕೆ ಯಾರಲ್ಲಿ ಬ್ರಹ್ಮಚರ್ಯ ಇದೆಯೋ ಅವರು ಮನಸ್ಸಿಗೆ ಬಂದ ಹಾಗೆ ನಡ್ಕೊಂಡ್ರೆ ಅದು ಮನಸ್ವಿ ಮಾರ್ಗ ಅಂತ ಆಗ್ತದೆ. ಆದ್ದರಿಂದ ಆರ್ಯಾವರ್ತನ ಎಲ್ಲ ವಿದ್ಯೆಗಳು ಹುಟ್ಟಿರುವುದೇ ಈ ಪ್ರಜೆಗಳನ್ನು ಮನಸ್ವಿ ಅಂತ ಮಾಡುವುದಕ್ಕೆ. ನಮ್ಮ ಕೊಡಲಿರುವುದು ಅದಕ್ಕೆ. ದೇವತೆಗಳು ಏನು ಕೊಡಲಿ ಅಂತ ಹೇಳುವುದು ಅದಕ್ಕೆ. ದೇವತೆಗಳು ಏನನ್ನೇ ಕೊಡಲಿ, ಪರಶುರಾಮ ಯಾವುದನ್ನೇ ಕೊಡಲಿ, ಉದ್ದೇಶ ಒಂದು ಅಂತ ಆಯ್ತದ. ಆದ್ರಿಂದ ನಿನ್ನ ಧುರಕಾನು ಮೆಚ್ಚಿದೆ. ಹಾಗಿದ್ರೆ ಈ ಯುದ್ಧದ ನಿರ್ಣಯ ಏನು ಒಂದು ಹೇಳ್ತೇನೆ. ನಿನಗೆ ನೈಷ್ಠಿಕವಾದ ಬ್ರಹ್ಮಚರ್ಯ, ನಮಗೆ ತಪಸ್ಸಿನ ಬ್ರಹ್ಮಚರ್ಯ, ಈ ಅಂಬೆಗೆ ಅಭಿಮಾನಿ ಬ್ರಹ್ಮಚರ್ಯ. ಅಂತೂ ಈ ಯುದ್ಧದಲ್ಲಿ ಬ್ರಹ್ಮಚರ್ಯ ಗೆದ್ದಿತು ಅಂತ ಆಯ್ತಾ ಇಲ್ಲ. ನಮಗಿನ್ನು ಮದುವೆ ವ್ಯವಹಾರ ನೀವು ನನಗೆ ಸೋತದ್ದು
ಅಂತಲ್ಲ. ಆ ಹೊತ್ತು ನನ್ನ ತಾಯಿ ಕರೆತಂದಾಗಲೇ ಕ್ಷತ್ರಿಯರಿಗೆ ಅಧ್ಯಯನ ಮಾಡಿಸುವುದಿಲ್ಲ ಎಂಬುದಾಗಿ ಹೇಳಿದ ನೀವು ಒಬ್ಬ ಅಭಿನವ ರಾಮ ಬೇಕು ಎಂದು ನನ್ನ ಮೇಲೆ ಕೃಪಾದೃಷ್ಟಿ ಬೀದರು. ನಿಜವಾದ ಗುರು ಬಯಸುವುದೇ ಇದನ್ನು. ಶಿಷ್ಯ ಇಚ್ಛೆ ಪರಾಜಯ ಮತ್ತೆ ಒಂದು ಬಿಂದನ ಬಯಸಿ ಬಂದದ್ದಲ್ಲ, ಬಂದದ್ದು ಯಾವ ಕಾಲಕ್ಕೂ ಬೇಸರ ಇಲ್ಲ. 4 ದಿವಸ ಉಳಿದುಕೊಂಡು ಓ ದೇವವ್ರತ, ನಿನ್ನಂಥವನ್ನು ಸ್ವಾಗತಿಸುವಾಗ 4 ಅಲ್ಲ 40 ದಿವಸ ಇರಬಹುದು. ಆದರೆ ನಮ್ಮ ತಪಸ್ಸು ಕೈ ಮಾಡಿ ಕರಿತಾ ಇತ್ತು. ನಾವು ತಪಸ್ಸನ್ನು ಬಿಟ್ಟು ಹಾಗೆಲ್ಲ ಬರಬಾರ್ದು. ಏನೋ ನಮ್ಮ ಶಿಷ್ಯ ಅಂತ ಅಭಿಮಾನಕ್ಕೆ ನಿನ್ನ ಮಾತಿಗೆ ಕಟ್ಟು ಬಿದ್ದು ನಾವು ಬಂದಿದ್ದೇವೆ. ಮತ್ತೆ ಇಂಥ ಕಾರ್ಯಕ್ರಮಕ್ಕೆ ಕರಿಬೇಡ.